ಮಹಿಳೆ ಜೊತೆ ಲಿವಿಂಗ್ ರಿಲೇಷನ್ನಲ್ಲಿದ್ದ ಯುವಕ ಇದ್ದಕ್ಕಿದ್ದ ಹಾಗೆ ಮನೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ. ಬೆಂಗಳೂರು ನಗರದ ಶ್ರೀಗಂಧನಗರದಲ್ಲಿ ನಡೆದಿರುವ ಈ ದಾರುಣ ಘಟನೆ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಚಿತ್ರದುರ್ಗ ಮೂಲದ 28 ವರ್ಷದ ತಿಪ್ಪೇಸ್ವಾಮಿ ಎಂಬ ಯುವಕ ತನ್ನ ವಾಸಸ್ಥಳದಲ್ಲೇ ಶವವಾಗಿ ಪತ್ತೆಯಾಗಿದ್ದಾನೆ. ಮನೆಯ ಒಳಗೆ ಫ್ಯಾನಿಗೆ ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಕಂಡುಬಂದಿರುವುದರಿಂದ ಇದು ಆತ್ಮಹತ್ಯೆ ಅಂತ ಪ್ರಾಥಮಿಕವಾಗಿ ಪೊಲೀಸರು ಶಂಕಿಸ್ತಾ ಇದ್ದಾರೆ. ಆದರೆ ತಿಪ್ಪೇಸ್ವಾಮಿ ಅವರ ಕುಟುಂಬದವರು ಈ ಸಾವಿನಲ್ಲಿ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಈ ತಿಪ್ಪೇಸ್ವಾಮಿ ಕಳೆದ ಕೆಲವು ತಿಂಗಳಿನಿಂದ 2 ಮಕ್ಕಳ ತಾಯಿಯೊಂದಿಗೆ ಲಿವ್ ಇನ್ ರಿಲೇಷನ್ನಲ್ಲಿದ್ದ ಎನ್ನಲಾಗಿದ್ದು, ಆಕೆಯೇ ಇದಕ್ಕೆ ಕಾರಣ ಅಂತ ಪೋಷಕರು ಆರೋಪಿಸುತ್ತಿದ್ದಾರೆ. ಅತ್ತ ಆಕೆ ನಾಪತ್ತೆಯಾಗಿದ್ದಾಳೆ. ತಿಪ್ಪೇಸ್ವಾಮಿ ಬೆಂಗಳೂರಿನಲ್ಲಿರುವ ಒಂದು ಗಾರ್ಮೆಂಟ್ಸ್ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದ. ದಾವಣಗೆರೆ ಮೂಲದ ಒಬ್ಬ ಮಹಿಳೆಯೊಂದಿಗೆ ಇನ್ಸ್ಟಾಗ್ರಾಂ ಮುಖಾಂತರ ಪರಿಚಯವಾಗಿದ್ದು, ನಂತರ ಇಬ್ಬರು ಒಂದೇ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡತೊಡಗಿದ್ರು. ಈ ಪರಿಚಯ ಹಂತ ಹಂತವಾಗಿ ಆಪ್ತತೆಯಾಗಿ ಸುಮಾರು 2 ತಿಂಗಳಿನಿಂದ ಇಬ್ಬರು ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಒಂದೇ ಮನೆಯಲ್ಲಿ ವಾಸಿಸ್ತಾ ಇದ್ರು ಎನ್ನಲಾಗಿದೆ. ಆಶ್ಚರ್ಯಕರ ಸಂಗತಿ ಏನಂದ್ರೆ, ಆ ಮಹಿಳೆ ಈಗಾಗಲೇ ವಿವಾಹಿತಳಾಗಿದ್ದು ಪತಿ ಹಾಗೂ 2 ಮಕ್ಕಳನ್ನ ಹೊಂದಿದ್ದಾಳೆ. ಆದರೂ ಕೂಡ ತನ್ನ ಗಂಡ ಮತ್ತು ಮಕ್ಕಳನ್ನ ಬಿಟ್ಟು ತಿಪ್ಪೇಸ್ವಾಮಿ ಜೊತೆ ಬಂದು ವಾಸ ಮಾಡ್ತಾ ಇದ್ಲು ಅಂತ ತಿಳಿದು ಬಂದಿದೆ. ಶ್ರೀಗಂಧನಗರದಲ್ಲಿರುವ ಮನೆಯಲ್ಲಿ ತಿಂಗಳಿಗೆ 3,000 ರೂಪಾಯಿ ಬಾಡಿಗೆ ನೀಡಿ ಇಬ್ರು ಗಂಡ ಹೆಂಡತಿ ಎಂಬ ಹೆಸರಿನಲ್ಲಿ ವಾಸಿಸ್ತಾ ಇದ್ರು. ಮನೆ ಮಾಲೀಕರಿಗೂ ಇವರಿಬ್ರು ಕಾನೂನಾಗಿ ದಾಂಪತ್ಯ ಜೀವನ ನಡೆಸ್ತಾ ಇರುವ ದಂಪತಿಯಾಗಿದ್ದಾರೆ ಎಂಬ ನಂಬಿಕೆ ಇತ್ತು. ಇತ್ತೀಚಿನ ದಿನಗಳಲ್ಲಿ ತಿಪ್ಪೇಸ್ವಾಮಿ ಮತ್ತು ಆ ಮಹಿಳೆ ನಡುವೆ ಜಗಳ ಮನಸ್ತಾಪ ನಡೀತಾಲೇ ಇತ್ತು ಅಂತ ತಿಳಿದು ಬಂದಿದೆ. ನನ್ನ ಮೇಂಟೆನೆನ್ಸ್ ಆಗಲ್ಲ, ನಿನ್ನನ್ನ ಬಿಟ್ಬಿಡು ಅಂತ ಆ ಮಹಿಳೆ ತಿಪ್ಪೇಸ್ವಾಮಿ ಮೇಲೆ ಒತ್ತಡ ಹೇರ್ತಾ ಇದ್ಲು ಎಂಬ ಆರೋಪ ಹೊರಬಂದಿದೆ. ಇಂಥ ಮಾತುಗಳಿಂದ ಮನನೊಂದು ತಿಪ್ಪೇಸ್ವಾಮಿ ಆತ್ಮಹತ್ಯೆಗೆ ಶರಣಾಗಿರಬಹುದು ಅಂತ ಪೊಲೀಸರು ಹೇಳ್ತಿದ್ದಾರೆ. ಆದರೆ ಕುಟುಂಬದವರು ಇದೊಂದು ಸರಳ ಆತ್ಮಹತ್ಯೆಯಲ್ಲ, ಇದರ ಹಿಂದೆ ಮಹಿಳೆ ಪಾತ್ರವಿದೆ ಅಂತ ಆರೋಪಿಸಿದ್ದಾರೆ. ತಿಪ್ಪೇಸ್ವಾಮಿ ಅವರ ಸಾವಿಗೆ ಪ್ರಿಯಾಂಕಾ ಎನ್ನುವ ಮಹಿಳೆ ಕಾರಣ ಅಂತ ಅವರ ಪೋಷಕರು ರಾಜಗೋಪಾಲನಗರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಪ್ರಿಯಾಂಕಾ ಎಂಬ ಹೆಸರಿನಿಂದಲೇ ಆ ಮಹಿಳೆಯ ಕುರಿತು ದೂರು ದಾಖಲಾಗಿ ಇದೀಗ ಆಕೆ ನಾಪತ್ತೆಯಾಗಿರುವುದಾಗಿ ತಿಳಿದುಬಂದಿದೆ. ಘಟನೆ ಬಳಿಕ ಆಕೆ ಮನೆಗೆ ಮರಳಿ ಬಂದಿಲ್ಲ. ಇದರಿಂದಾಗಿ ಆಕೆ ಮೇಲೆ ಸಂಶಯ ಇನ್ನಷ್ಟು ಗಾಢವಾಗಿದೆ. ಪೊಲೀಸರು ಪ್ರಿಯಾಂಕಾ ಪತ್ತೆಗೆ ತೀವ್ರ ಶೋಧ ನಡೆಸ್ತಾ ಇದ್ದು, ಆಕೆಯನ್ನ ವಿಚಾರಣೆಗಾಗಿ ಹುಡುಕ್ತಾ ಇದ್ದಾರೆ. ರಾಜಗೋಪಾಲನಗರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದ್ದು, ತಿಪ್ಪೇಸ್ವಾಮಿ ಸಾವು ಆತ್ಮಹತ್ಯೆಯೇ ಅಥವಾ ಬೇರೆ ಕಾರಣವಿದೆಯೇ ಎಂಬ ದೃಷ್ಟಿಯಿಂದ ತನಿಖೆ ಮುಂದುವರೆದಿದೆ. ಪೋಸ್ಟ್ ಮಾರ್ಟಂ ವರದಿ ಹಾಗೂ ಮೊಬೈಲ್ ಫೋನ್ಗಳ ಡೇಟಾ, ನೆರೆಹೊರೆಯವರ ಹೇಳಿಕೆ, ಗಾರ್ಮೆಂಟ್ಸ್ ಸಹೋದ್ಯೋಗಿಗಳ ಹೇಳಿಕೆಗಳ ಆಧಾರದ ಮೇಲೆ ಪ್ರಕರಣದ ನಿಜ ಸ್ವರೂಪ ಹೊರಬರುತ್ತೆ ಅಂತ ಪೊಲೀಸರು ತಿಳಿಸಿದ್ದಾರೆ.